ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಪ್ರೆಗ್ನೆನ್ಸಿ ಸಿಂಪ್ಟಮ್ಸನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ನನಗೆ ಆಗಿರೋದು ಬಾಯ್ ಬೇಬಿ. ಹಾಗಾಗಿ ನಾ ಪ್ರೆಗ್ನೆಂಟ್ ಇರಬೇಕಾದ್ರೆ ಬಾಯ್ ಬೇಬಿ ಸಿಂಪ್ಟಮ್ಸು ಯಾವುದೆಲ್ಲ ಇತ್ತು ಅನ್ನೋದನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ನಾನು ಯಾವುದೇ ರೀತಿ ಪ್ರೊಫೆಷ್ನಲ್ ನಾಲೆಜನ್ನು ಇಟ್ಕೊಂಡು ಈ ವಿಡಿಯೋನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇಲ್ಲ. ಜಸ್ಟು ನಾನು ಪ್ರೆಗ್ನೆನ್ಸಿ ಇರಬೇಕಾದ್ರೆ ನನಗೆ ಯಾವ್ಯಾವ ರೀತಿ ಸಿಂಪ್ಟಮ್ಸ್ ಇತ್ತು ಅನ್ನೋದನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ. ಎಲ್ರಿಗೂ ಪ್ರೆಗ್ನೆನ್ಸಿ ಇರಬೇಕಾದ್ರೆ ಯಾವ ಬೇಬಿ ಆಗುತ್ತೆ, ಅಂದರೆ ಹೆಣ್ಣು ಪಾಪು ಆಗುತ್ತೋ ಗಂಡು ಪಾಪು ಆಗುತ್ತೋ ಅನ್ನೋದು ತುಂಬ ಜನಕ್ಕೆ ಕ್ಯೂರಿಯಾಸಿಟಿ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ನಾನು ಸಹ ಅಷ್ಟೇ, ನಾನು ಪ್ರೆಗ್ನೆನ್ಸಿ ಇರಬೇಕಾದ್ರೆ ಎಲ್ಲರನ್ನೂ ಕೇಳ್ತಾ ಇದ್ದೆ ಯಾವ ಥರ ಸಿಂಪ್ಟಮ್ಸ್ ಇದೆ ಏನು ಅಂಥೇಳಿ ಎಲ್ಲನೂ ಕೇಳ್ತಾ ಇದ್ದೆ. ಅದೇ ರೀತಿ ಎಲ್ಲರಿಗೂ ಪ್ರೆಗ್ನೆನ್ಸಿ ಇರಬೇಕಾದ್ರೆ ಕ್ಯೂರಿಯಾಸಿಟಿ ಅನ್ನೋದು ಇದ್ದೇ ಇರುತ್ತೆ. ಕೆಲವೊಂದು ಸಿಂಪ್ಟಮ್ಸು ಮ್ಯಾಚ್ ಆಗುತ್ತೆ ಮತ್ತು ಕೆಲವೊಂದು ಸಿಂಪ್ಟಮ್ಸು ಮ್ಯಾಚ್ ಆಗೋದಿಲ್ಲ. ಆದರೂ ನನಗೆ ಬಾಯ್ ಬೇಬಿ ಸಿಂಪ್ಟಮ್ಸ್ ಯಾವ ರೀತಿ ಇತ್ತು ಅನ್ನೋದನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಸಿಕ್ನೆಸ್ಸು. ಕೆಲವೊಬ್ಬರಿಗೆ ಮಾರ್ನಿಂಗ್ ಸಿಕ್ನೆಸ್ಸು ತುಂಬಾ ಇರುತ್ತೆ ಅಂತ ಹೇಳ್ತಾರೆ ಬಾಯ್ ಬೇಬಿ ಇದ್ದರೆ. ಬಟ್ ನನಗೆ ಮಾರ್ನಿಂಗ್ ಸಿಕ್ನೆಸ್ ಯಾವುದೂ ಇರಲಿಲ್ಲ, ನಾನು ಆರಾಮಾಗಿಯೇ ಇದ್ದೆ. ಮಾರ್ನಿಂಗ್ ಸಿಕ್ನೆಸ್ ಆಗಲಿ ಮತ್ತು ನನಗೆ ಯಾವುದೇ ಟೈಮಲ್ಲಾಗಲಿ ನನಗೆ ಮಾರ್ನಿಂಗ್ ಸಿಕ್ನೆಸ್ ಏನೂ ಇರಲಿಲ್ಲ. ನಾನು ತುಂಬಾ ಆರಾಮಾಗಿದ್ದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ವಾಮಿಟಿಂಗು ಬಾಯ್ ಬೇಬಿಗಾದರೆ ಕೆಲವೊಬ್ಬರಿಗೆ ತುಂಬಾ ಜಾಸ್ತಿ ವಾಮಿಟ್ ಆಗ್ತಿರುತ್ತೆ ಅಂತ ಹೇಳ್ತಾರೆ. ಬಟ್ ನನಗೆ ಥ್ರೂಔಟ್ ಪ್ರೆಗ್ನೆನ್ಸಿ ನನಗೆ ಯಾವುದೇ ರೀತಿ ವಾಮಿಟಿಂಗ್ ಇಲ್ಲ. ಮತ್ತು ಕೆಲವೊಬ್ಬರು ಅದನ್ನು ನೋಡಿದರೆ ವಾಮಿಟ್ ಆಗುತ್ತೆ, ಮತ್ತು ಮಸಾಲ ಐಟಮ್ಸ್ ಜಾಸ್ತಿ ತಿಂದರೆ ವಾಮಿಟಿಂಗ್ ಆಗುತ್ತೆ, ಮತ್ತು ಏನಾದರೂ ಒಗ್ಗರಣೆ ಸ್ಮೆಲ್ ತೊಗೊಂಡ್ರೆ ವಾಮಿಟಿಂಗ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನನಗೆ ಯಾವುದೇ ರೀತಿ ವಾಮಿಟಿಂಗ್ ಏನೂ ಆಗಲಿಲ್ಲ. ಯಾವುದೇ ರೀತಿ ಸ್ಮೆಲ್ಗೂ ನನಗೆ ಅದು ಬೇಡ ಇದು ಬೇಡ ಅಂತ ಏನೂ ಅನ್ನಿಸ್ತಿರ್ಲಿಲ್ಲ. ನನಗೆ ಯಾವುದೇ ರೀತಿ ವಾಮಿಟ್ ಅನ್ನೋದು ಆಗ್ತಿರ್ಲಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಬೇಬಿ ಹಾರ್ಟ್ ಬೀಟ್ ಹೇಳೋದಾದರೆ, ಫಸ್ಟು ನನಗೆ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಲ್ಲಿ ಬೇಬಿ ಹಾರ್ಟ್ ರೇಟ್ ಬಂದುಬಿಟ್ಟು 157 ಇತ್ತು. ಇದಾದ ನಂತರ ನನಗೆ 4th ಮಂತಲ್ಲಿ NT ಸ್ಕ್ಯಾನಲ್ಲಿ ಬೇಬಿ ಹಾರ್ಟ್ ಬೀಟ್ ಬಂದುಬಿಟ್ಟು 160 ಇತ್ತು. ನೆಕ್ಸ್ಟು ಇದಾದ ನಂತರ ಅನಮಲಿ ಸ್ಕ್ಯಾನಲ್ಲಿ ಬಂದುಬಿಟ್ಟು ಬೇಬಿ ಹಾರ್ಟ್ ರೇಟು 152 ಇತ್ತು. ನಂತರ 8 ಮಂತ್ ಸ್ಕ್ಯಾನಿಂಗಲ್ಲಿ ಬಂದುಬಿಟ್ಟು ಬೇಬಿ ಹಾರ್ಟ್ ರೇಟು 179 ಇತ್ತು. ಇಷ್ಟು ನನ್ನ ಪ್ರೆಗ್ನೆನ್ಸಿ ಇರಬೇಕಾದ್ರೆ 5 ಸ್ಕ್ಯಾನನ್ನು ಮಾಡಿಸಿರೋದು. ಇಷ್ಟರಲ್ಲಿ ಇಷ್ಟು ಹಾರ್ಟ್ ಬಿಟ್ಟು ವೇರಿಯೇಷನ್ ಆಗಿದೆ. ಲಾಸ್ಟು 9 ಮಂತ್ಸಲ್ಲಿ ಜಸ್ಟ್ ಚೆಕಪ್ ಮಾತ್ರ ಮಾಡಿರೋದು. ಲಾಸ್ಟು ಡೆಲಿವರಿ ಟೈಮಲ್ಲಿ ನನಗೆ ಹಾರ್ಟ್ ಬೀಟ್ ಚೆಕ್ ಮಾಡಿದಾಗ ಆವಾಗ ಬಂದುಬಿಟ್ಟು 142 ಇತ್ತು. ಇಷ್ಟು ವೇರಿಯೇಷನ್ಸ್ ಅನ್ನೋದು ಆಗ್ತಿತ್ತು. ಕೆಲವೊಬ್ಬರಿಗೆ ಬಾಯ್ ಬೇಬಿ ಆಗೋದಿದ್ದರೆ 145 140 ಒಳಗಡೆನೇ ಇದ್ದರೆ ಬೇಬಿ ಬಾಯ್ ಆಗುತ್ತೆ, ಮತ್ತು 150 ಮೇಲಿದ್ದರೆ ಹೆಣ್ಮಗು ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನನಗೆ ಬೇಬಿ ಹಾರ್ಟ್ ಬೀಟ್ ಬಗ್ಗೆ ಅಷ್ಟೊಂದು ನಾಲೆಜ್ ಏನಿಲ್ಲ. ಆದರೂ ನನಗೆ ಬೇಬಿ ಹಾರ್ಟ್ ರೇಟು ಇಷ್ಟು ವೇರಿಯೇಷನ್ಸ್ ಆಗಿತ್ತು, ಮತ್ತು ಜಾಸ್ತಿನೇ ಇತ್ತು ಸ್ವಲ್ಪ. ಆದರೂ ನನಗೆ ಬೇಬಿ ಬಾಯ್ನೇ ಆಗಿರೋದು. ನೆಕ್ಸ್ಟ್ ಬಂದುಬಿಟ್ಟು ಲೇಜಿನಾ ಆ್ಯಕ್ಟಿವ್ ಅಂತ ಕೇಳೋದಾದರೆ, ಎರಡೂ ಇದ್ದೆ. ನಾನು ಅಷ್ಟೊಂದು ಲೇಜಿಯಾಗೂ ಇರಲಿಲ್ಲ, ಆ್ಯಕ್ಟಿವ್ ಆಗೂ ಇರಲಿಲ್ಲ. ಎರಡರಲ್ಲೂ ಅಂದರೆ ಸ್ವಲ್ಪ ಜಾಸ್ತಿ ಆ್ಯಕ್ಟಿವ್ ಆಗೇ ಇದ್ದೆ ನಾನು. ಥ್ರೂಔಟ್ ಪ್ರೆಗ್ನೆನ್ಸಿ ನಾನು ಅಂದರೆ ಡಿಲಿವರಿ ತನಕನೂ ನಾನು ಪಾರ್ಲರ್ ಕಸ್ಟಮರ್ನ ಅಟೆಂಡ್ ಮಾಡಿದ್ದೀನಿ. ಅಷ್ಟೊಂದು ಲೇಜಿಯಾಗೇನು ಇರ್ತಿರಲಿಲ್ಲ, ಆ್ಯಕ್ಟಿವ್ ಆಗೇ ಇರ್ತಿದ್ದೆ ನಾನು. ನೆಕ್ಸ್ಟು ಇದಾದ ನಂತರ ಫುಡ್ ಕ್ರೇವಿಂಗ್ಸ್ ಅಂತ ಕೇಳೋದಾದರೆ, ಜಾಸ್ತಿ ಸ್ವೀಟ್ ಇಷ್ಟ ಆಗ್ತಿತ್ತಾ ಅಥವಾ ಜಾಸ್ತಿ ಖಾರ ಐಟಮ್ಸ್ ಜಾಸ್ತಿ ಇಷ್ಟ ಆಗ್ತಿತ್ತಾ ಅಂತ ಕೇಳೋದಾದರೆ, ನನಗೆ ಸ್ವಲ್ಪ ಸ್ವೀಟ್ ಏನೂ ಅಷ್ಟೊಂದು ಇಷ್ಟ ಆಗ್ತಿರಲಿಲ್ಲ. ಸ್ವಲ್ಪ ಮಸಾಲ ಐಟಮ್ಸು ಆಮೇಲೆ ಖಾರ ಥರ ಫುಡ್ಡು ನನಗೆ ತುಂಬಾ ಇಷ್ಟ ಆಗ್ತಿತ್ತು. ಲಾಸ್ಟ್ ಅಂದರೆ 8 ಮಂತ್ಸ್ ಕಂಪ್ಲೀಟ್ ಆಗಿ ಇನ್ನೇನು 9th ಮಂತ್ ಸ್ಟಾರ್ಟ್ ಆಗುತ್ತೆ ಅನ್ನೋಷ್ಟರಲ್ಲಿ ನನಗೆ ಜಾಸ್ತಿ ನಾನ್ ವೆಜ್ ಐಟಮ್ಸನ್ನು ಜಾಸ್ತಿ ತಿನ್ನಬೇಕಂತ ಅನ್ನಿಸ್ತಿತ್ತು. ಈ ರೀತಿ ನನಗೆ ಫುಡ್ ಕ್ರೇವಿಂಗ್ಸ್ ಇತ್ತು. ಇದಾದ ನಂತರ ಪ್ಲಾಸೆಂಟಾ ಪೊಸಿಷನ್ ಅಂತ ಹೇಳೋದಾದರೆ, ನನಗೆ ಥ್ರೂಔಟ್ ಪ್ರೆಗ್ನೆನ್ಸಿ ಪ್ಲಾಸೆಂಟಾ ಪೊಸಿಷನ್ ಬಂದುಬಿಟ್ಟು ಪೋಸ್ಟೀರಿಯರೇ ಇತ್ತು.
ನೆಕ್ಸ್ಟ್ ಬಂದುಬಿಟ್ಟು ಸ್ಕಿನ್ ಮತ್ತು ಹೇರ್ ಬಗ್ಗೆ ಹೇಳ್ಬೇಕಾದ್ರೆ ನನ್ನ ಸ್ಕಿನ್ನು ಸ್ವಲ್ಪ ಅಂದರೆ ಇರೋ ಕಲರ್ಗಿಂತ ಸ್ವಲ್ಪ ಡಲ್ ಅಂತ ಅನಿಸಿತ್ತು. ಮತ್ತು ಫೇಸ್ಗಿಂತ ನೆಕ್ಕು ತುಂಬಾ ಬ್ಲ್ಯಾಕ್ ಆಗಿತ್ತು ನನಗೆ. ಈ ಥರ ನನಗೆ ಸ್ಕಿನ್ ಪ್ರಾಬ್ಲಮ್ ಇತ್ತು. ನೆಕ್ಸ್ಟು ಹೇರ್ ಬಗ್ಗೆ ಹೇಳೋದಾದರೆ ನನಗೆ ಏರ್ ಫಾಲ್ ಯಾವುದೂ ಆಗಿಲ್ಲ. ಏರ್ ಗ್ರೋತು ತುಂಬಾ ಚೆನ್ನಾಗಾಗಿತ್ತು. ಕೆಲವೊಬ್ಬರಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಏರ್ ಫಾಲ್ ಆಗುತ್ತೆ ಅಂತ ಹೇಳ್ತಾರೆ, ಬಟ್ ನನಗೆ ಹೇರ್ ಗ್ರೋತ್ ಚೆನ್ನಾಗಾಗಿತ್ತು. ಸ್ಕಿನ್ನು ಸ್ವಲ್ಪ ಡಲ್ ಆಗಿತ್ತು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಟಮ್ಮಿ ಶೇಪು ಬಾಯ್ ಬೇಬಿ ಆದರೆ ಯಾವ ಥರ ಇರುತ್ತೆ ಅಂತ ಜಾಸ್ತಿ ಹೇಳೋದಂದರೆ ಫಸ್ಟು ಈ ರೀತಿ ಡೌನ್ ಬಂದು ಆಮೇಲೆ ಈ ರೀತಿ ಇರುತ್ತೆ ಅಂತ ಹೇಳ್ತಾರೆ. ಬಟ್ ನನಗೆ ಫಸ್ಟು ಯಾವ ಥರ ಅಂದರೆ ಎದೆ ಹೊಟ್ಟೆ ಅಂತ ಹೇಳ್ತಾರೆ, ಅಂದರೆ ಮೇಲ್ಗಡೆ ಹೊಟ್ಟೆ ಅಂತ ಹೇಳ್ತಾರೆ. ಫಸ್ಟು ಈ ರೀತಿ ಹೊಟ್ಟೆ ಇದ್ದು ನೆಕ್ಸ್ಟು ಈ ರೀತಿ ಡೌನ್ ಇತ್ತು. ಅಂದರೆ ಕೆಲವೊಬ್ಬರಿಗೆ ಬಾಯ್ ಬೇಬಿ ಇದ್ದರೆ ಕೆಳಗಡೆ ಹೊಟ್ಟೆ ಇರುತ್ತೆ ಅಂತ ಹೇಳ್ತಾರೆ, ಬಟ್ ನನಗೆ ಇದ್ದಿದ್ದು ಮೇಲ್ಗಡೆ ಹೊಟ್ಟೆ. ಈ ರೀತಿ ಫಸ್ಟು ಹೊಟ್ಟೆ ನೆಕ್ಸ್ಟು ಈ ರೀತಿ ಡೌನಲ್ಲಿತ್ತು, ಅಂದರೆ ನನಗೆ ಮೇಲ್ಗಡೆ ಹೊಟ್ಟೆ ಇತ್ತು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಟಮ್ಮಿ ಸೈಜ್ ಅಂತ ಹೇಳೋದಾದರೆ ಕೆಲವೊಬ್ರು ಹೇಳ್ತಾರೆ ಹೆಣ್ಮಗು ಇದ್ದರೆ ದೊಡ್ಡ ಹೊಟ್ಟೆ ಇರುತ್ತೆ, ಮತ್ತು ಗಂಡು ಮಗು ಆದರೆ ಚಿಕ್ಕ ಹೊಟ್ಟೆ ಅಂತ ಇರುತ್ತೆ ಅಂತ ಹೇಳ್ತಾರೆ. ಬಟ್ ನನಗಿದ್ದಿದ್ದು ಸ್ವಲ್ಪ ದೊಡ್ಡದಿರೋ ಹೊಟ್ಟೆನೇ ಇತ್ತು. ನೆಕ್ಸ್ಟ್ ಬಂದುಬಿಟ್ಟು ಬೇಬಿ ಮೂಮೆಂಟು ಯಾವಾಗಿಂದ ಸ್ಟಾರ್ಟ್ ಆಗಿತ್ತು ಅಂತ ಕೇಳೋದಾದರೆ ನನಗೆ ಬಂದುಬಿಟ್ಟು ಬೇಬಿ ಮೂಮೆಂಟು 4th ಮಂತಿಂದ ಸ್ಟಾರ್ಟ್ ಆಗಿರೋದು. ಅಂದರೆ 4th ಮಂತಲ್ಲಿ ಸ್ವಲ್ಪನೇ ಗೊತ್ತಾಗ್ತಿತ್ತು ನನಗೆ. ಅದಾದ ನಂತರ 5th ಮಂತಲ್ಲಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ, ಮತ್ತು 6th 7 ಮಂತಲ್ಲಿ ಕಾಮನ್ನಾಗಿ ಎಲ್ರಿಗೂ ಬೇಬಿ ಮೂಮೆಂಟ್ಸು ಚೆನ್ನಾಗೇ ಗೊತ್ತಾಗ್ತಿರುತ್ತೆ. ಅಂದರೆ ನನಗೆ ಬೇಬಿ ಮೂಮೆಂಟು ಗೊತ್ತಾಗಿರೋದು 4th ಮಂತ್. ನೆಕ್ಸ್ಟ್ ಬಂದುಬಿಟ್ಟು ಬೇಬಿ ಮೂಮೆಂಟ್ ಆನ್ ವಿಚ್ ಸೈಡ್ ಅಂತ ಕೇಳೋದಾದರೆ ನನಗೆ ಬೇಬಿ ಮೂಮೆಂಟು ಜಾಸ್ತಿ ಅಂದರೆ ರೈಟ್ ಸೈಡು ನನಗೆ ಫೀಲ್ ಆಗ್ತಿತ್ತು. ಜಾಸ್ತಿ ನನಗೆ ಮೂಮೆಂಟು ರೈಟ್ ಸೈಡಲ್ಲೇ ಗೊತ್ತಾಗ್ತಿತ್ತು. ಕಾಮನ್ನಾಗಿ ಹೇಳ್ತಾರೆ ಬಾಯ್ ಬೇಬಿ ಇದ್ದರೆ ರೈಟ್ ಸೈಡ್ ಫೀಲಿಂಗ್ ಆಗುತ್ತೆ, ಮತ್ತು ಗರ್ಲ್ ಬೇಬಿ ಇದ್ದರೆ ಲೆಫ್ಟ್ ಸೈಡ್ ಗೊತ್ತಾಗುತ್ತೆ ನಮಗೆ ಮೂಮೆಂಟ್ಸ್ ಅಂತ ಹೇಳ್ತಾರೆ. ಬಟ್ ನನಗೆ ಗೊತ್ತಾಗಿರೋದು ಫಸ್ಟು ಬೇಬಿ ಮೂಮೆಂಟು ರೈಟ್ ಸೈಡೇ. ಕೆಲವೊಬ್ಬರಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ಬ್ಯಾಕ್ ಪೇನ್ ಬರುತ್ತೆ ಅಂತ ಹೇಳ್ತಾರೆ, ಬಟ್ ನನಗೆ ಯಾವುದೇ ರೀತಿ ಬ್ಯಾಕ್ ಪೇನ್ ಏನೂ ಇರಲಿಲ್ಲ. ನಾನು ಥ್ರೂ ಔಟ್ ಪ್ರೆಗ್ನೆನ್ಸಿನೂ ನಾನು ಪಾರ್ಲರಲ್ಲಿ ಕಸ್ಟಮರ್ಸ್ನ ಅಟೆಂಡ್ ಮಾಡ್ತಿದ್ದೆ ಅಂದ್ರೂ ಸಹ ನನಗೆ ಯಾವುದೇ ರೀತಿ ಬ್ಯಾಕ್ ಪೇನ್ ಅನ್ನೋದು ಬಂದಿಲ್ಲ. ಮತ್ತು ಏನಾಗುತ್ತೆ ಅಂದರೆ ಬಿ ಪಿ ಜಾಸ್ತಿ ಆದರೆ ಕಾಲು ಊತ ಬರುತ್ತೆ ಅಂತ ಹೇಳ್ತಾರೆ, ಬಟ್ ನನಗೆ ಬಿ ಪಿ ನಾರ್ಮಲ್ ಇದ್ದರೂ ಸಹ ಕಾಲು ತುಂಬಾ ದಪ್ಪ ಆಗಿತ್ತು, ಮತ್ತು ಫೇಸ್ ಆಗಿರ್ಬೋದು ನೌಸ್ ಆಗಿರ್ಬೋದು ತುಂಬಾ ದಪ್ಪ ಆಗಿತ್ತು. ಮತ್ತು ವೇಟ್ ಗೇನೂ ತುಂಬಾ ಜಾಸ್ತಿ ಆಗಿದೆ. ಅಂದರೆ ನಾನು ಅರೌಂಡ್ 50 kgಯಿಂದ ಲಾಸ್ಟು ಡಿಲಿವರಿ ಟೈಮಲ್ಲಿ ನನಗೆ ವೇಟ್ ಎಷ್ಟು ಜಾಸ್ತಿ ಆಗುತ್ತೆ ಅಂದರೆ 74 ಅಷ್ಟಂದರೆ 24 kg ಅಷ್ಟು ನನಗೆ ವೇಟ್ ಗೇನ್ ಅನ್ನೋದು ಆಗಿತ್ತು. ಅಂದರೆ ನಾನು ಫಸ್ಟು ಬಿಫೋರ್ ಪ್ರೆಗ್ನೆನ್ಸಿ 50 kg ಇದ್ದೆ, ಲಾಸ್ಟು ಡಿಲಿವರಿ ಅನ್ನೋಷ್ಟರಲ್ಲಿ ನನ್ನ ವೇಟ್ ಬಂದುಬಿಟ್ಟು 74 kg ಆಗಿತ್ತು. ಟೋಟಲಾಗಿ ನಾನು 24 kg ವೇಟ್ ಗೇನ್ ಆಗಿದ್ದೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಎಲ್ಲರೂ ಕಾಮನ್ನಾಗಿ ವೇಟ್ ಗೇನ್ ಆಗೇ ಆಗ್ತಾರೆ ಆ ಟೈಮಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಮೂಡ್ ಸ್ವಿಂಗ್ಸ್ ಅಂತ ಹೇಳೋದಾದರೆ ನನಗೆ ಫಸ್ಟ್ ಪ್ರೆಗ್ನೆನ್ಸಿಯಿಂದನೂ 3 ಮಂತ್ಸ್ ಕಂಪ್ಲೀಟಾಗಿ 4 ಮಂತ್ಸ್ ಸ್ಟಾರ್ಟ್ ಆಗೋವರೆಗೂ ತುಂಬಾ ಹ್ಯಾಪಿಯಾಗಿದ್ದೆ. ಯಾಕಂದರೆ ನನಗೆ ಯಾವುದೇ ರೀತಿ ಮಾರ್ನಿಂಗ್ ಸಿಕ್ನೆಸ್ ಆಗಲಿ, ಮತ್ತು ವಾಮಿಟಿಂಗ್ ಆಗಲಿ, ಮತ್ತು ಈ ಫುಡ್ ತಿನ್ನಬಾರ್ದು, ಈ ಫುಡ್ ನೋಡಿದರೆ ನನಗೆ ಆಗ್ತಾಯಿಲ್ಲ ಅಂತ ಈ ರೀತಿ ಯಾವುದೇ ರೀತಿ ಫೀಲಿಂಗ್ ಇರ್ತಿರಲಿಲ್ಲ ನನಗೆ. ನಾನು ನಾರ್ಮಲಾಗಿ ಹೇಗಿದ್ದೋ ಹಾಗೇ ಇದ್ದೆ, ಎಲ್ಲನೂ ಊಟ ಮಾಡ್ತಿದ್ದೆ, ಎಲ್ಲನೂ ಚೆನ್ನಾಗಿದ್ದೆ, ಹಾಗೆ ತುಂಬಾ ಹ್ಯಾಪಿಯಾಗಿದ್ದೆ. ಬಟ್ 3 ಮಂತ್ಸ್ ಕಂಪ್ಲೀಟಾಗಿ ಇನ್ನೇನು 4 ಮಂತ್ಸ್ ಸ್ಟಾರ್ಟ್ ಆಗುತ್ತೆ ಅನ್ನೋಷ್ಟರಲ್ಲಿ ನಮ್ಮ ಮನೆಯಲ್ಲಿ ನಮ್ಮಮ್ಮ ತೀರ್ಕೊಂಡ್ರು. ಹಾಗಾಗಿ ನನಗೆ 4th ಮಂತಿಂದ ಥ್ರೂ ಔಟ್ ಪ್ರೆಗ್ನೆನ್ಸಿವರೆಗೂ ನಾನು ಕೆಲವೊಂದು ಟೈಮು ಅವ್ರನ್ನ ನೆನೆಸ್ಕೊಂಡು ತುಂಬಾ ಅಳ್ತಿದ್ದೆ, ಮತ್ತು ಕೆಲವೊಂದು ಟೈಮು ಮೂಡ್ ಸ್ವಿಂಗ್ಸು ತುಂಬಾ ಆಗ್ತಿತ್ತು ನನಗೆ. ಮೇ ಬಿ ಗೊತ್ತಿಲ್ಲ, ಅವರಿದ್ದರೆ ನನಗೆ ಥ್ರೂ ಔಟ್ ಪ್ರೆಗ್ನೆನ್ಸಿನೂ ಹ್ಯಾಪಿಯಾಗಿರ್ತಿದ್ನೋ ಏನೋ ಗೊತ್ತಿಲ್ಲ. ಬಟ್ ನನಗೆ 4th ಮಂತಿಂದ ಡಿಲಿವರಿ ತನಕನೂ ಸ್ವಲ್ಪ ಕೆಲವೊಂದು ಟೈಮು ನನಗೆ ತುಂಬಾ ಅಳು ಬರ್ತಾನೆ ಇತ್ತು. ಯಾಕಂದರೆ ಯಾರಿಗಾದ್ರೂ ಅಷ್ಟೇ ಅಲ್ವಾ, ಪ್ರೆಗ್ನೆನ್ಸಿ ಇರಬೇಕಾದ್ರೆ ಯಾರಾದರೂ ಒಬ್ಬರು ನಮ್ಮಿಂದ ದೂರ ಆದರೆ ಅವ್ರ ನೆನಪು ನಮ್ಮ ಜೊತೆಗೆ ಯಾವಾಗಲೂ ಇರುತ್ತೆ. ಹಾಗಾಗಿ ನಾನು ಅವ್ರನ್ನ ನೆನಪು ಮಾಡಿಕೊಂಡು ಕೆಲವೊಂದು ಟೈಮು ತುಂಬಾ ಅಳ್ತಿದ್ದೆ ನಾನು. ಯಾಕಂದರೆ ಡಿಲಿವರಿ ತನಕನೂ ಇರಬೇಕಿತ್ತು, ಅಂದರೆ ಪಾಪುನ ನೋಡಬೇಕಿತ್ತು ಅನ್ನೋದು ಆಸೆ ಅನ್ನೋದು ಎಲ್ರಿಗೂ ಇರುತ್ತೆ.
ಇರುತ್ತಲ್ವ, ಆ ರೀತಿಯೇ ನನಗೆ ತುಂಬಾ ಮೂಡ್ ಸ್ವಿಂಗ್ಸ್ ಆಗ್ತಿತ್ತು. ಮೇ ಬಿ ಅವ್ರು ಇದ್ದಿದ್ದರೆ ನಾನು ಹ್ಯಾಪಿಯಾಗಿರ್ತಿದ್ನೇನೋ ಗೊತ್ತಿಲ್ಲ. ಆದ್ರೂ ನಾನು ಪ್ರೆಗ್ನೆನ್ಸಿ ಇರಬೇಕಾದ್ರೆ ನಮ್ಮ ಮನೆಯಲ್ಲಿ ನಮ್ಮ ಚಿಕ್ಕಮ್ಮ ಇದ್ರಲ್ವ, ಅವರು ಹೊರಗಡೆ ಕರ್ಕೊಂಬರೋದು, ಸ್ವಲ್ಪ ಅಲ್ಲಿಗೆ ಇಲ್ಲಿಗೆ ಕರ್ಕೊಂಡೋಗಿ ಸ್ವಲ್ಪ ಮೈಂಡನ್ನು ಡೈವರ್ಟ್ ಮಾಡ್ತಿದ್ರು. ಹಾಗೆ ಸ್ವಲ್ಪ ಕೆಲವೊಂದು ಟೈಮು ಮೂಡ್ ಸ್ವಿಂಗ್ಸ್ ಅನ್ನೋದು ಇರ್ತಿತ್ತು, ಮತ್ತು ಕೆಲವೊಂದು ಟೈಮು ಇರ್ತಿರಲಿಲ್ಲ. ಈ ರೀತಿ ನನ್ನ ಪ್ರೆಗ್ನೆನ್ಸಿ ಇತ್ತು. ಇದನ್ನು ನಾನು ಕರೆಕ್ಟಾಗಿ ಹೇಳೋಕ್ಕಾಗ್ತಿಲ್ಲ, ಯಾಕಂದರೆ ಈ ರೀತಿ ಆಗಿರೋದ್ರಿಂದ. ಇಲ್ಲಾಂದರೆ ನಾನು ಕರೆಕ್ಟಾಗಿ ಕ್ಲಾರಿಟಿ ಕೊಡ್ತಿದ್ದೆ ಮೂಡ್ ಸ್ವಿಂಗ್ಸ್ ಬಗ್ಗೆ. ಕೆಲವೊಬ್ಬರಿಗೆ ಅಂದರೆ ನನಗಿರೋ ಸಿಮ್ಟಮ್ಸ್ ಇದ್ದು ಹೆಣ್ಣು ಪಾಪು ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ಮತ್ತು ಕೆಲವೊಬ್ಬರಿಗೆ ವಾಮಿಟಿಂಗು, ಆಮೇಲೆ ಮಾರ್ನಿಂಗ್ ಸಿಕ್ನೆಸ್ ಆಗಿರ್ಬೋದು, ಈ ರೀತಿ ಸಿಮ್ಟಮ್ಸು ಜಾಸ್ತಿನೇ ಇದ್ದು ಬಾಯ್ ಬೇಬಿ ಆಗೋ ಚಾನ್ಸಸ್ಸು ಇರುತ್ತೆ. ಸಿಮ್ಟಮ್ಸಿಂದ ಯಾವ ಬೇಬಿ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ ಕೆಲವೊಂದು ಸಿಮ್ಟಮ್ಸು ಮ್ಯಾಚ್ ಆಗ್ಬೋದು, ಇನ್ನು ಕೆಲವೊಂದು ಸಿಮ್ಟಮ್ಸು ಮ್ಯಾಚ್ ಆಗೋದಿಲ್ಲ. ಬಟ್ ನನಗೆ ಯಾವ ಥರ ಸಿಮ್ಟಮ್ಸ್ ಇತ್ತು ಅನ್ನೋದನ್ನು ಮಾತ್ರ ನಿಮ್ಮೊಂದಿಗೆ ಶೇರ್ ಮಾಡಿದ್ದೇನೆ ಅಷ್ಟೇ. ಇಷ್ಟು ಸಿಮ್ಟಮ್ಸು ನಾನು ಪ್ರೆಗ್ನೆನ್ಸಿ ಇರಬೇಕಾದ್ರೆ ನನಗೆ ಬಾಯ್ ಬೇಬಿ ಪ್ರೆಗ್ನೆನ್ಸಿ ಸಿಮ್ಟಮ್ಸು ಈ ರೀತಿ ಇತ್ತು. ಕೆಲವೊಂದನ್ನು ನಾನು ಸ್ಕಿಪ್ ಮಾಡಿರ್ಬೋದು, ಯಾಕಂದರೆ ನನಗೆಷ್ಟು ನೆನಪಿದೆಯೋ ಅಷ್ಟನ್ನು ಮಾತ್ರ ನಾನು ನೋಟ್ ಮಾಡಿಕೊಂಡು ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.